ಎಲ್ಲ ನನ್ನ ಪ್ರೀತಿಯ ಅಧಿಕಾರಿ ವರ್ಗದವರು ಹಾಗೂ ಈ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು, ಡಿಸಿಸಿ ಬ್ಯಾಂಕ್ ನಿರ್ದೇಶಕರು, ಎಲ್ಲ ನಮ್ಮ ಕೈವಾರ ತಾತಯ್ಯನ ಅನುಯಾಯಿಗಳು, ಎಲ್ಲ ನನ್ನ ಬಂಧುಗಳು ಬಂದು ಇವತ್ತು ಒಂದು ಸರಳ ರೀತಿಯಲ್ಲಿ ಇವತ್ತು ಇರು ನಮ್ಮೆಲ್ಲ ಹೆಮ್ಮೆಯ ತಾತಯ್ಯ. ಇವತ್ತು ನಾವು ನಮ್ಮ ಮಕ್ಕಳಿದ್ದ ಶನಿವಾರ ಬಂದ್ರೆ ನಾವು ಕೈವಾರ ಕೊಟ್ಟೋಗ್ತಾ ಇದ್ವಿ. ಯಾಕಂದ್ರೆ ಆ ಒಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲೇ ಊಟ ಮಾಡ್ಕೊಂಡು ಆ ಬೆಟ್ಟಕ್ಕೆ ಹೋಗಿ ಪಾರ್ಕ್ ಹೋಗಿ ಬರ್ತಾ ಇದ್ವಿ. ಇವತ್ತಂತ ಮಹಾನ್ ಭಾವನ ಒಂದು ಚರಿತ್ರೆಯನ್ನ ನಮ್ಮ ತಾಲೂಕಲ್ಲಿ ಒಂದು ಸಿಂಪಲ್ ಆಗಿ ಅರ್ಥಗರ್ಭಿತವಾಗಿ ಇವತ್ತು ಆಚರಣೆ ಮಾಡ್ತಾ ಇದೀವಿ. ಬಹುಶಃ 300ನೇದು ಅಂತ ನನಗೆ ಅನ್ಸುತ್ತೆ ಆಚರಣೆ ಮಾಡ್ತಾ ಇದೀವಿ. ಇವತ್ತು ಬಹುಶಃ ಆತ ಕೊಟ್ಟಿರ್ತಕ್ಕಂಥ ಕೆಲವು ವ್ಯಾಖ್ಯಾನಗಳು, ಕೆಲವು ಏನ್ ಬಂದಿರ್ತಕ್ಕಂಥ ಕೆಲವು ನುಡಿಗಳು, ತಾತ ಹೇಳಿರ್ತಕ್ಕಂಥ ಎಲ್ಲವನ್ನೂ ನಡೆದು ಬಂದಿದೆ ಅಂತಕ್ಕೊಂದು ನಾವು ಒಂದು ಇದಿದೆ. ನಮಗೆ ಕತೆ ಹೇಳ್ತಾ ಇದ್ರು, ತಾತ ಏನ್ ನುಡಿತಾ ಇದ್ರು ಅದೆಲ್ಲವನ್ನ ಆಗ್ತಾ ಇದೆ, ಆಗಿದೆ ಅನ್ನೋದನ್ನ ಒಂದು ಚರಿತ್ರೆಯಲ್ಲಿ ಬರೆದಿದ್ದಾರೆ. ಬಹುಶಃ ಅಂತ ಮಹಾನ್ ಭಾವನ ಇವತ್ತು ಆಚರಣೆಯನ್ನ ತುಂಬಾ ಸಿಂಪಲ್ ಆಗಿ ಆಚರಣೆ ಮಾಡ್ತಾ ಇದೀವಿ. ಸೊ ಮುಂದಿನ ದಿವಸ ದೊಡ್ಡ ಮಟ್ಟಕ್ಕೆ ಇಲ್ಲಿಂದ ಮತ್ತೆ ಮಠಕ್ಕೆ ಹೋಗಿ ದೊಡ್ಡ ಮಟ್ಟಕ್ಕೆ ಆಚರಣೆ ಮಾಡ್ಬೇಕನ್ನೋ ಆಸೆ ನಮ್ಗಿದೆ. ಟೈಮು ನಮ್ಗೆ ಕಡಿಮೆ ಇರೋದ್ರಿಂದ ಇವತ್ತು ನಾವು ಸಿಂಪಲ್ ಆಗಿ ಆಚರಣೆ ಮಾಡಿದ್ವಿ. ಬಹುಶಃ ಮುಂದಿನ ವರ್ಷದಲ್ಲಿ ತುಂಬಾ ಮುಂದೆ ನಾವು ಒಂದು ಕಮಿಟಿ ಮಾಡ್ಕೊಂಡು ಆ ಕಮಿಟಿ ಮುಖಾಂತರವಾಗಿ ಅವರ ಅನ್ಯಾಯಗಳಿಗೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲರನ್ನ ಕರೆಸಿ ಈ ಜಯಂತಿಯನ್ನ ಮಾಡ್ಬೇಕಂತ ನಿರ್ಧಾರ ಆಗಿದ್ದೀವಿ. ಅದರಿಂದ ಈ ಜಯಂತಿ ಬಂದಿರ್ತಕ್ಕಂಥ ಎಲ್ರಿಗೂ ನನ್ನ ಕಡೆಯಿಂದ, ಶಾಸಕರ ಕಡೆಯಿಂದ ಹಾಗೂ ತಾಲೂಕು ಆಡಳಿತ ಕಡೆಯಿಂದ ಹೊಂದಿಸ್ತಾ, ನಿಮ್ಮೆಲ್ರಿಗೂ ಅವ್ರ ಆದರ್ಶಗಳನ್ನು ತಗೊಂಡು ಬಹುಶಃ ಅವ್ರು ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಅವ್ರು ಬಿಟ್ಟೋಗಿರ್ತಕ್ಕಂಥ ಆದರ್ಶಗಳನ್ನ ನಾವು ಮಾಡಿ ತೋರಿಸೋದು ನಮ್ಗೆ ಅದು ನಮ್ಮ ವ್ಯಕ್ತಿತ್ವ. ಸೊ ಅದರಿಂದ ನಮ್ಮ ತಾತಯ್ಯನವರ ಏನವರು ಬಿಟ್ಟೋಗಿರ್ತಕ್ಕಂಥ ಆದರ್ಶಗಳನ್ನ ನಾವು ಮುಂದೆ ಪಾಲಿಸ್ಬೇಕಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಪ್ರಮುಖ ಅಧಿಕಾರಿಗಳಿಗೂ ಹಾಗೂ ಎಲ್ಲ ನಮ್ಮ ಮುಖಂಡರಿಗೂ, ಇಲ್ಲ ನಮ್ಮ ಬಲಿಜ ಸಂಘದ ಎಲ್ಲರ ಮುಖಂಡರಿಗೂ ನನ್ನ ಕಡೆಯಿಂದ ಶುಭಾಶಯ ತಿಳಿಸ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸ್ವಲ್ಪ ಜಾಗ